ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ಜಂಟಿ ದಾಳಿಯಿಂದ ಮಧ್ಯಪ್ರಾಚ್ಯದಲ್ಲಿ ಈಗ ರಣಭೀಕರ ಘಟನೆಗಳು ನಡೀತಾ ಇದ್ದಾವೆ. ಇರಾನ್ ಏಕಾಂಗಿಯಾಗಿ ಶತ್ರು ರಾಷ್ಟ್ರಗಳ ಮೇಲೆ ಈಗ ನಿರಂತರವಾಗಿ ಕ್ಷಿಪಣಿ ಜೊತೆಗೆ ಡ್ರೋನ್ ದಾಳಿಯನ್ನು ಮುಂದುವರಿಸ್ತಾ ಇದೆ. ಈಗ ದುಬೈ ಏರ್ಪೋರ್ಟ್ ಬಳಿನೇ ಇರಾನ್ ಮಿಸೈಲ್ ಸ್ಫೋಟವಾಗಿದೆ. ಮತ್ತೆ ಏರ್ಪೋರ್ಟ್ ಟಾರ್ಗೆಟ್ ಅನ್ನ ಈಗ ಇರಾನ್ ಮಾಡಿದೆ. ಜಗತ್ತಿನ ಎರಡನೇ ಅತಿದೊಡ್ಡ ದುಬೈ ಏರ್ಪೋರ್ಟ್ ಈಗ ಸ್ತಬ್ಧವಾಗಿದೆ. ನೋಡಿ, ಇದು ಜಗತ್ತಿನ ಎರಡನೇ ಅತಿದೊಡ್ಡ ಏರ್ಪೋರ್ಟ್ ದುಬೈ, ಆದರೆ ಈಗ ಅದು ಸ್ತಬ್ಧವಾಗಿದೆ. ದುಬೈ ಏರ್ಪೋರ್ಟ್ ರನ್ವೇ ಬಳಿಯೇ ಈಗ ಮಿಸೈಲ್ ಅಟ್ಯಾಕ್ ಆಗಿರುವಂಥದ್ದು. ಮಿಸೈಲ್ ಬೀಳ್ತಾ ಇದ್ದಂತೆ ಭಾರಿ ಸ್ಫೋಟವಾಗುತ್ತೆ, ಆಗಸದಲ್ಲಿ ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ. ಮುನ್ನೆಚ್ಚರಿಕೆಯಾಗಿ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಬಂದ್ ಆಗಿದೆ. ದುಬೈ ಏರ್ಪೋರ್ಟ್ನಿಂದ ಹಾರಬೇಕಿದ್ದ ಎಲ್ಲ ಫ್ಲೈಟ್ಸ್ ಈಗ ಕ್ಯಾನ್ಸಲ್ ಆಗಿದೆ. ಮುನ್ನೆಚ್ಚರಿಕೆಯಾಗಿ ಎಲ್ಲ ವಿಮಾನ ಹಾರಾಟವನ್ನು ಈಗ ದುಬೈ ಈಗ ಸ್ಥಗಿತಗೊಳಿಸಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಇರಾನು ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಈಗೇನು ದಾಳಿ ಮಾಡಿದೆಯಲ್ಲ, ಅವರ ಉದ್ದೇಶ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸ್ಕೊಂಡು ಮಾಡುವಂತಹ ದಾಳಿಯಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಅಮೇರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಸೌದಿ ಅರೇಬಿಯಾದಲ್ಲಿರುವಂತಹ ಅಮೇರಿಕದ ಗುಪ್ತಚರ ಸಂಸ್ಥೆ ಸಿಐಎಯನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡ್ತು ಇರಾನ್. ಜೊತೆಗೆ ತೈಲ ಘಟಕ ಸಂಸ್ಕರಣಾ ಈ ಘಟಕ ಏನಿದೆಯಲ್ಲ ಅದನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತು. ಜೊತೆಗೆ ದುಬೈನಲ್ಲಿರುವಂತಹ ಅಮೇರಿಕ ರಾಯಭಾರಿ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಇನ್ನು ಕತಾರ್ನಲ್ಲಿರುವಂತಹ ಅಮೇರಿಕ ಸೇನಾ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಂದರೆ ಈ ದುಬೈ ಇರ್ಬೋದು, ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಅಥವಾ ಯಾವುದೇ ಈ ಅಮೇರಿಕ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸ್ಕೊಂಡು ಅಲ್ಲಿಯ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಮಾಡಬೇಕು ಅಂತ ದಾಳಿ ಮಾಡ್ತಾ ಇಲ್ಲ ಇರಾನ್. ಇರಾನ್ನ ಉದ್ದೇಶ ಏನು? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ, ನಮ್ಮ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿರುವಂತಹ ಅಮೇರಿಕ ಜೊತೆಗೆ ಇಸ್ರೇಲ್, ಇವರನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ. ಹಾಗಾಗಿ ಈ ಗಲ್ಫ್ ರಾಷ್ಟ್ರಗಳಾಗಿರುವಂತಹ ಸೌದಿ ಅರೇಬಿಯಾ ಇರ್ಬೋದು, ಅಬುದಾಬಿ ಇರ್ಬೋದು, ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಜೊತೆಗೆ ಜೋರ್ದಾನ್ ಇರ್ಬೋದು, ಇವೆಲ್ಲ ರಾಷ್ಟ್ರಗಳ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದೆ ಅಂದರೆ ಅಮೇರಿಕದ ಮಿತ್ರ ರಾಷ್ಟ್ರಗಳು ಆ ನಿಟ್ಟಿನಲ್ಲಿ ಈಗ ದಾಳಿ ಮಾಡ್ತಾ ಇದೆ. ಒಂದ್ ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಇಷ್ಟು ದಿವಸ ಅಮೇರಿಕ ಸೇನಾ ನೆಲೆಗಳ ಮೇಲೆ, ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು ಇರಾನ್. ಈಗ ನೇರವಾಗಿ ಏರ್ಪೋರ್ಟ್ ಮೇಲೇ ದಾಳಿ ಮಾಡಿದೆ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸಂತೋಷ್, ದೆಹಲಿ ಪ್ರತಿನಿಧಿ, ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಂತೋಷ್, ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ಈ ಒಂದು ದಾಳಿ ಮಧ್ಯಪ್ರಾಚ್ಯದಲ್ಲಿ ಒಂದು ಹೊಸ ಸಂಘರ್ಷಕ್ಕೆ ಎಡೆಮಾಡಿ ಕೊಟ್ಟಿರುವ ಬೆನ್ನಲ್ಲೇ ಇಷ್ಟು ದಿವಸ ಅಮೇರಿಕ ರಾಯಭಾರಿ ಕಚೇರಿ, ಗುಪ್ತಚರ ಇಲಾಖೆ ಕಚೇರಿ ಇರ್ಬೋದು, ಅಥವಾ ಸೇನಾ ನೆಲೆಗಳ ಮೇಲೆ ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡ್ತಾ ಇತ್ತು. ಈಗ ನೇರವಾಗಿ ರನ್ವೇ ಮೇಲೇ ದಾಳಿ ಮಾಡ್ತಾ ಇದೆ. ಇದು ಮತ್ತಷ್ಟು ಸಂಘರ್ಷಕ್ಕೆ ಎಡೆಮಾಡಿ ಕೊಟ್ಟಂತ ಆಯಿತು ಸಂತೋಷ್. ಹಾಗಾದರೆ ಖಂಡಿತ ಸಚಿನ್, ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂಥ ಈ ಒಂದು ಯುದ್ಧವೇನಿದೆ, ಯುದ್ಧದ ವಾತಾವರಣ, ಇದನ್ನು ಸಂಪೂರ್ಣವಾಗಿ ಶಮನ ಮಾಡುವಂತಹ ಪ್ರಯತ್ನ ಇವತ್ತಲ್ಲ ನಾಳೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ರೂ ಕೂಡ ಅದರ ಮಧ್ಯದಲ್ಲಿ ಆಗ್ತಿರುವಂಥ ಈ ಒಂದು ಸಂಘರ್ಷವೇನಿದೆ ಸದ್ಯಕ್ಕೆ ಕಡಿಮೆ ಆಗುವಂತಹ ಹಂತ ಕಾಣ್ತಾ ಇಲ್ಲ ಅಂತ ಗಮನಿಸಬೇಕಾಗತ್ತೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಈ ಮೂರು ದೇಶಗಳ ನಡುವಿನ ಈ ಒಂದು ಯುದ್ಧದಿಂದಾಗಿ ಸಹಜವಾಗಿ ಈಗ ಅತಿ ದೊಡ್ಡ ಎಫೆಕ್ಟ್ ಗಲ್ಫ್ ರಾಷ್ಟ್ರಗಳಿಗೆ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ದುಬೈಯನ್ನ ಪ್ರಮುಖವಾಗಿ ಇರಾನ್ ಟಾರ್ಗೆಟ್ ಮಾಡದಂತೆ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚು ಪ್ರವಾಸಿಗರನ್ನೇ ನಂಬಿಕೊಂಡು ಇರುವಂತಹ ದುಬೈಗೆ, ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಪ್ರವಾಸೋದ್ಯಮಕ್ಕೆ ಹೊಂದಿಕೊಂಡಿರುವಂತಹ, ಹೋಲಿಕೆಯಾಗಿರುವಂತಹ ಗಲ್ಫ್ನ ಬಹುತೇಕ ರಾಷ್ಟ್ರಗಳೇನಿದ್ದಾವೆ ಇದೀಗ ಅವೆಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಹೊಡೆತ ಆಗುವುದರಲ್ಲಿ ಸಂಶಯವಿಲ್ಲ. ಯಾಕೆಂತ ಹೇಳಿದ್ರೆ ಕಳೆದ 4 ದಿನಗಳಿಂದ ಇತ್ತೀಚೆಗೆ 3ನೇ ಬಾರಿಗೆ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇದೀಗ ಮಿಸೈಲ್ಗಳ ದಾಳಿಗಳು ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯವಾದಂಥ ಈ ಒಂದು ರನ್ವೇ ಆಗಿರೋದ್ರಿಂದ, ವಿಮಾನ ನಿಲ್ದಾಣ ಆಗಿರೋದ್ರಿಂದ ಸಹಜವಾಗಿ ಸಂಪೂರ್ಣವಾಗಿ ಇದನ್ನು ಬಂಧನ ಮಾಡುವಂತಹ ಕೆಲಸಕ್ಕೆ ಅಲ್ಲಿರುವಂತಹ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ರನ್ವೇ ಸಂಪೂರ್ಣವಾಗಿ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ರೀಬಿಲ್ಡ್ ಮಾಡಬೇಕಾಗಿರೋದು ಒಂದು ಕಡೆ, ಮತ್ತೊಂದು ಕಡೆಗೆ ಇದರ ಹೊಣೆಗಾರಿಕೆಯನ್ನು ಯಾರು ಹೊತ್ತುಕೊಳ್ತಾರೆ. ಜೊತೆಗೆ ಇವತ್ತು ಬೆಳಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಇರಾನ್ ಕೊಡುವಂತಹ ಪ್ರಯತ್ನವನ್ನು ಮಾಡಿರುವಂತಹ ಗಮನಿಸಬೇಕಾಗುತ್ತೆ. ಸದ್ಯ ಅಧ್ಯಕ್ಷರಾಗಿರುವಂತಹ ಮಸೂದ್ ಕೂಡ, ಯಾಕೆಂತ ಹೇಳಿದ್ರೆ
ಇದುವರೆಗೂ ಕೂಡ ನಾವು ಟಾರ್ಗೆಟ್ ಮಾಡಿದ್ದು ಯಾವುದೇ ರೀತಿಯಾದಂತಹ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಗಲ್ಫ್ ರಾಷ್ಟ್ರಗಳ ಮೇಲೆ ಇದೀಗ ಪದೇ ಪದೇ ದಾಳಿಗಳಾಗ್ತಾ ಇದೆ, ಮಿಸೈಲ್ಗಳ ಅಟ್ಯಾಕ್ ಆಗ್ತಿದೆ, ಡ್ರೋನ್ಗಳ ಅಟ್ಯಾಕ್ ಆಗ್ತಿದೆ, ರಾಕೆಟ್ಗಳ ದಾಳಿಗಳಾಗ್ತಿದೆ. ಎಲ್ಲವೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಹೆಚ್ಚಾಗಿ ದಾಳಿಗಳು ಕೂಡ ಆಗ್ತಾ ಇರೋದು. ಇದರಿಂದಾಗಿ ವ್ಯಾಪಾರ